ಸೊಸೆ, ಅಡ್ಗೆ ಗಿಡ್ಗೆ ಏನಾದ್ರೂ ಮಾಡ್ತೀಯಾ ಅಥವಾ ಮೊಬೈಲ್ ನೋಡ್ಕೊಂಡೆ ಕೂರ್ತೀಯಾ? ಅಡ್ಗೆ ಮಾಡೋದನ್ನೇ ಮೊಬೈಲಲ್ಲಿ ನೋಡ್ತಾ ಇದ್ದೆ ಅತ್ತೆ, ಇವಾಗ ಹೋಗಿ ಮಾಡ್ತೀನಿ. ಇದು ಏನೇ ಮಾರೈತಿ, ಅಡ್ಗೆ ಮಾಡೋದ್ ಬಿಟ್ಟು ಗಂಟೆ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಿದೀಯೇ? ಚಿಕನ್ನಿಗೆ ಎಲ್ಲಾ ಸಾಮಗ್ರಿನೂ ಹಾಕಿ ಚೆನ್ನಾಗಿ ಕಲ್ಸಿದೀನಿ ಅತ್ತೆ. ಕಲ್ಸಾದ್ಮೇಲೆ 1 ಗಂಟೆ ಫ್ರಿಡ್ಜಲ್ಲಿ ಇಡ್ಬೇಕಂತೆ. ಹಾ, ಅದೇನೋ ಸರಿ, ಆದ್ರೆ ನೀನ್ ಗಂಟೆ ತಗೊಂಡು ಫ್ರಿಡ್ಜ್ ಕಡೆ ಏನಕ್ಕೆ ಹೋಗ್ತಾ ಇದೀಯಾ? ಅಯ್ಯೋ ಅಜ್ಜಿ, ನಿನಗೆ ಅಷ್ಟು ಗೊತ್ತಾಗ್ಲಿಲ್ವೇನೆ? ಅಮ್ಮ ಫ್ರಿಡ್ಜ್ ಒಳಗೆ ಗಂಟೆ ಇಡಕ್ ಹೋಗ್ತಿದ್ದಾಳೆ ಕಾಣಿ. ನೋಡಿ ಅತ್ತೆ, ನನ್ ಮಗ ನಂತರನೇ ಬುದ್ಧಿವಂತ, ನಿಮಗಂತೂ ಏನೂ ಅರ್ಥ ಆಗಲ್ಲ. ಅಯ್ಯೋ ದಡ್ಡಿ, ಈ ಗಂಟೆ ಅಲ್ಲ ಕಣೆ ಫ್ರಿಡ್ಜ್ ಅಲ್ಲಿ ಇಡೋದು, ನೀನ್ ಕಲ್ಸಿಟ್ಟಿದೀಯಲ್ಲ ಚಿಕನ್, ಅದನ್ನ ಇಡ್ಬೇಕು ಕಣೆ 1 ಗಂಟೆ ಫ್ರಿಡ್ಜ್ ಅಲ್ಲಿ. ಓ ಹಂಗೇನೆ ಅತ್ತೆಮ್ಮ, ನಾನು ಗಂಟೆ ತಗೊಂಡು ಫ್ರಿಡ್ಜ್ ಅಲ್ಲಿ ಇಡ್ಬೇಕು ಅಂತ ಅನ್ಕೊಂಡೆ. ಅನ್ಕೊಂತೀಯ ಅನ್ಕೊಂಡರೆ ಇನ್ನೇನು, ಈ ಪುಸ್ತಕ ಮೊಬೈಲ್ ನೋಡ್ಕೊಂಡು ಅಡ್ಗೆ ಮಾಡಿದ್ರೆ ಹಿಂಗೆ ಆಗೋದು. ಹೋಗು ಅನ್ನಕ್ಕಿಡು, 1 ಲೋಟ ಅಕ್ಕಿನೋ 3 ಲೋಟ ನೀರು ಹಾಕಿ 3 ವಿಷಲ್ ಬಂದ್ಮೇಲೆ ಆಫ್ ಮಾಡು. ಸರಿ ಅತ್ತೆ. ರೀ, ಒಂದು ಹೆಲ್ಪು, ನನಗೆ ವಿಷಲ್ ಹೊಡೆಯಕ್ ಬರಲ್ಲ. ಅಡ್ಗೆ ಮನೆಗೆ ಬಂದು 3 ವಿಷಲ್ ಹೊಡೆದೋಗ್ತೀರಾ? ಇಂಥ ಕಂಗ್ಳಿ ಸೊಸೆನಾ ನನಗೆ ಎಲ್ಲಿಂದ ಗಂಟಾಗ್ತೇ ದೇವ್ರೇ. ಏನತ್ತೆ ನೀವು ಹೇಳ್ತಿರೋದು? ನಾನು ಕಂಗ್ಳಿ ಸೊಸೆನಾ? ಗೊತ್ತಲ್ಲ, ನಾನು ಕರಾಟೆಲಿ ಬ್ಲಾಕ್ ಬೆಲ್ಟ್ ಚಾಂಪಿಯನ್. ನನ್ನ ಸಾವಾಸಕ್ಕೆ ಬಂದ್ರೆ ಅಷ್ಟೇ. ಅಯ್ಯೋ ನನ್ನ ಸೊಸೆ ಮುದ್ದು, ಅಷ್ಟಕ್ಕೆ ಬೇಜಾರು ಮಾಡ್ಕೊಂತ ಇದೀಯಾ? ಹಾಗೆ ಏನೋ ಮಾತಾಡ್ತಾ ಬಾಯಿ ತಪ್ಪು ಬಂತು ಕಣೆ. ಹೋಗು, ನೀನೇನು ಕೆಲಸ ಮಾಡಬೇಡ, ಎಲ್ಲ ಕೆಲಸನೂ ನಾನೇ ಮಾಡ್ಕೊಂತೀನಿ. ನೀನು ಹೋಗಿ ರೆಸ್ಟ್ ಮಾಡು. ಬಾರೋ ತಮ್ಮನಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನಾವಿಬ್ರು ರೀಲ್ಸ್ ಮಾಡೋಣ. ಸರಿ ಕಣೆ ಅಮ್ಮ. ಲೋ ನನ್ನ ಮಗನೇ, ಅದೇನು ಅಂತ ಈ ಪೆದ್ದಿನ ಪಿರುತಿ ಮಾಡಿ ಮದ್ವೆ ಅದು. ಸೊಸೆ ಬಂದ್ಮೇಲೆ ನಾನು ಆರಾಮಾಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಸೊಸೆ ಬಂದ್ರು ನನಗೆ ಆರಾಮಿಲ್ಲ, ಎಲ್ಲ ಕೆಲಸನೂ ನಾನೇ ಮಾಡ್ಸಾಯ್ಬೇಕು. ಲೇ ಅಮ್ಮ, ಏನಾಯ್ತು ನಿನಗೆ? ಅಡ್ಗೆ ಮನೇಲಿ ಏನೇ ಅದು ಸೌಂಡು? ನಿನ್ ಹೆಂಡತಿಗೆ 1 ಲೋಟ ಅಕ್ಕಿ 3 ಲೋಟ ನೀರ್ ಹಾಕಿ ಅನ್ನಕ್ಕಿಡೆ ಅಂತ ಹೇಳಿದ್ರೆ ಅವಳು ಲೋಟ ಸಮೇತ ಅಕ್ಕಿ ಲೋಟ ಸಮೇತ ನೀರಿಟ್ಟು ಹೋಗ್ಬಿಟ್ಟಿದ್ದಾಳೆ. ನಾನು ಅಡ್ಗೆ ಮನೆಗೆ ಹೋದ ತಕ್ಷಣ ಢಮ್ ಅಂದ್ಬಿಡ್ತು. ದೇವ್ರು ದೊಡ್ಡವನು, ನನ್ನನ್ನು ಕಾಪಾಡ್ಬಿಟ್ಟ. ಇಲ್ಲ ಅಂದಿದ್ರೆ ಇವತ್ತು ನಾನು ಶಿವನ್ ಪಾದ ಸೇರ್ಕಂತಿದ್ದೆ.